ಶ್ರೀಮತಿ ಆಸೆಯನ್ನ ಈಡೇರಿಸೋಕೆ ಮುಂದಾದ್ರ ಉಪೇಂದ್ರ. ಕರಾಟೆ ಕಿಂಗ್ ಬಯೋಪಿಕ್ಗೆ ರಿಯಲ್ ಸ್ಟಾರ್ ರೆಡಿ. ಅನಂತನಾಗ್ ಗಾಯತ್ರಿ ಒಪ್ಪಿಗೆಗೆ ಉಪ್ಪಿ ವೈಟಿಂಗ್. ಸ್ಯಾಂಡಲ್ವುಡ್ನಲ್ಲಿ ನೈಜ ಘಟನೆಯ ಆಧಾರಿತ ಸಿನಿಮಾಗಳನ್ನು ಮಾಡೋದು ಸರ್ವೇ ಸಾಮಾನ್ಯ ಬಿಡಿ. ಆದರೆ ಬಯೋಪಿಕ್ಗಳನ್ನು ಮಾಡೋದು ಅತೀ ಕಡಿಮೆ. ಕರ್ನಾಟಕದಲ್ಲಿ ಹಲವು ಸಾಧಕರಿದ್ದರೂ ಸಹ ಅವರ ಬಯೋಪಿಕ್ಗಳನ್ನು ಮಾಡುವಲ್ಲಿ ನಿರ್ದೇಶಕರು ಆಸಕ್ತಿ ತೋರೋದು ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ಸಾಧಕರ ಸಂಖ್ಯೆ ಅಪಾರ. ಸದ್ಯ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಬಯೋಪಿಕ್ ಕುರಿತು ರಿಯಲ್ ಸ್ಟಾರ್ ಉಪೇಂದ್ರ ಮಾತನಾಡಿರೋ ವಿಡಿಯೋವೊಂದು ಭಾರೀ ವೈರಲ್ ಆಗಿದೆ. ಹೌದು, ಬಯೋಪಿಕ್ ನಿರ್ಮಾಣವು ಫಿಕ್ಷನ್ ಸಿನಿಮಾ ಮಾಡಿದಷ್ಟು ಸುಲಭವಲ್ಲ. ಅನಂತನಾಗ್ ಮತ್ತು ಗಾಯತ್ರಿ ಅವರ ಒಪ್ಪಿಗೆ, ಸ್ಕ್ರಿಪ್ಟ್ ತಯಾರಿ ಹಾಗೂ ವಾಣಿಜ್ಯಿಕ ಅಂಶಗಳ ಸಮತೋಲನ ಕಾಯ್ದುಕೊಳ್ಳೋದು ಮುಖ್ಯ ಅಂತ ಹೇಳಿದ್ದಾರೆ. ಶಂಕರ್ ನಾಗ್ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕ. ಅಪಘಾತದಲ್ಲಿ ಅವರು ನಿಧನ ಹೊಂದದೇ ಇದ್ದಿದ್ರೆ ಕನ್ನಡ ಚಿತ್ರರಂಗಕ್ಕೆ ಅದೆಷ್ಟು ಅದ್ಭುತ ಸಿನಿಮಾಗಳು ಸಿಗ್ತಾ ಇದ್ವೋ ಏನೋ. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲೇ ಇಲ್ಲ. ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆ ಮಾಡಿ ತರಾತುರಿಯಲ್ಲೇ ಅವರು ಹೋಗ್ಬಿಟ್ರು. ಬಯೋಪಿಕ್ ಮಾಡೋದು ಫಿಕ್ಷನ್ ಸಿನಿಮಾ ಮಾಡಿದಷ್ಟು ಸುಲಭವಲ್ಲ ಬಿಡಿ. ಸಾಮಾನ್ಯ ಸಿನಿಮಾಗಳಲ್ಲಿ ಕಥೆಯನ್ನು ನಿರ್ದೇಶಕರು ಮನಸ್ಸಿಗೆ ತೋಚದಂತೆ ಮಾಡಬಹುದು. ಈ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಆದರೆ ಬಯೋಪಿಕ್ ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ. ಏನು ಇದೆ ಅದನ್ನೇ ತೋರಿಸ್ಬೇಕಾಗತ್ತೆ. ಈ ಚಾಲೆಂಜನ್ನು ಸ್ವೀಕರಿಸೋದಕ್ಕೆ ಉಪೇಂದ್ರ ಸಿದ್ಧರಿದ್ದಾರೆ. ಹೋಮ್ ಮಿನಿಸ್ಟರ್ ಬಳಿ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದರೆ ಅವರು ಶಂಕರ್ ನಾಗ್ ಬಯೋಪಿಕ್ ಮಾಡಿ ಅಂತಾರೆ. ಅದಕ್ಕೆ ಅನಂತ್ ನಾಗ್, ಗಾಯತ್ರಿ ಮೊದಲಾದವರ ಒಪ್ಪಿಗೆ ಪಡಿಬೇಕು. ಸ್ಕ್ರಿಪ್ಟ್ ರೆಡಿ ಮಾಡಬೇಕು. ಮೇರು ಪರ್ವತಕ್ಕೆ ಎಲ್ಲಿಯೂ ಲೋಪವಾಗದಂತೆ ಬಯೋಪಿಕ್ ಮಾಡಬೇಕು. ಕಮರ್ಷಿಯಲ್ ಆಗಿ ಕೂಡ ಇರಬೇಕು. ಅಭಿಮಾನಿಗಳಿಗೆ ಇಷ್ಟವಾಗುವಂತೆ ಸಿನಿಮಾ ಮಾಡಬೇಕು ಎಂದಿದ್ದಾರೆ. ಉಪೇಂದ್ರ ಅವರು UI ಸಿನಿಮಾ ನಿರ್ದೇಶನ ಮಾಡಿದರು. ಈ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಿಲೀಸ್ ಆಯಿತು. ಇದಾದ ಬಳಿಕ ಅವರು ನಟನೆಯಲ್ಲಿ ಬ್ಯುಸಿ ಇದ್ದಾರೆ. ಕೂಲಿ ಸಿನಿಮಾದಲ್ಲಿ ಅವರು ಪ್ರಮುಖ ಪಾತ್ರವನ್ನು ಮಾಡಿದರು. ಇದಾದ ಬಳಿಕ ಅವರು ತಮ್ಮ ನಿರ್ದೇಶನದ ಯಾವುದೇ ಸಿನಿಮಾವನ್ನು ಘೋಷಣೆ ಮಾಡಿಲ್ಲ. ಅವರು 45 ಸಿನಿಮಾದ ಭಾಗ ಕೂಡ ಆಗಿದ್ದಾರೆ. ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ನಿರ್ದೇಶನ ಇದೆ. ಒಟ್ಟಾರೆ ಉಪೇಂದ್ರರವರ ಈ ನಿರ್ಧಾರ ಉಪ್ಪಿ ಅಭಿಮಾನಿಗಳಲ್ಲದೆ ಎಲ್ಲ ನಟರ ಅಭಿಮಾನಿಗಳು ಮೆಚ್ಚುವಂಥ ಸಂಗತಿ ಅನ್ನೋದು ನೋ ಡೌಟ್. ವರುಣ್ ಎಂ, ಸ್ಪೀಡ್ ಮ್ಯೂಸಿಕ್ ಕನ್ನಡ, ಬೆಂಗಳೂರು.